ನಮಸ್ಕಾರ, ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ. ನಾನು ಅಶ್ವಿನಿ ವಿನಯ್. ಸೊ ಏನಪ್ಪ ವಿಶೇಷ, ಏನು ಹೇಳಕ್ ಬಂದಿದ್ದೀನಿ ಇವತ್ತು ನಿಮ್ಮ ಮುಂದೆ ಅನ್ನೋದನ್ನ ನೀವೀಗಾಗಲೇ ತಮ್ನೈಲ್ ಅಥವಾ ಟೈಟಲ್ ಕಾರ್ಡ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಏನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಇವತ್ತು ಜನನಾಯಕನ್ ಸಿನಿಮಾ ಸತತವಾಗಿ 6-7 ತಿಂಗಳಿಂದ ರಿಲೀಸ್ ಆಗಬೇಕಿತ್ತು. ಆ ಸಿನಿಮಾ ಜನವರಿಯಲ್ಲೇ ರಿಲೀಸ್ ಆಗಬೇಕಾಗಿದ್ದಂಥ ಸಿನಿಮಾ ಈಗ ರಿಲೀಸ್ ಆಗಿದೆ. ಅದಕ್ಕೆ ಸಾಕಷ್ಟು ಕಾರಣಗಳಿದೆ, ಅದು ನಿಮಗೂ ಗೊತ್ತು ಏನು ಕಾರಣಗಳು ಇರಬಹುದು ಅಂತ. ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಸಕ್ರಿಯರಾಗಿದ್ದೀರಾ, ನಾವು ಸಕ್ರಿಯರಾಗಿದ್ದೀವಿ. ಒಂದಷ್ಟು ಜನ ಸೋಷಿಯಲ್ ಮೀಡಿಯಾಗಳನ್ನ ಫಾಲೋ ಅಪ್ ಮಾಡೋರು ಕೂಡ ಇದ್ದಾರೆ. ಅವರು ಜನನಾಯಕನ್ ಸಿನಿಮಾವನ್ನ ನೋಡೋಕ್ಕೂ ಕಾಯ್ತಾ ಇರ್ತಾರೆ. ಬಟ್ ದುರಂತ ಏನಪ್ಪಾ ಅಂದ್ರೆ, ಸಿನಿಮಾಗೆ ಸೇಮ್ ಟೈಮ್ ಸೆನ್ಸಾರ್ ಇಶ್ಯೂ ಆಯಿತು, ಜೊತೆಗೆ ಒಂದಷ್ಟು ಗ್ಲಿಮ್ಸ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ವಿಷಯ ನಿಮ್ಗೆ ಈಗಾಗಲೇ ಗೊತ್ತಿರುವಂಥದ್ದು. ಎಷ್ಟು ಸಾವಿರ ಅಭಿಮಾನಿಗಳು ನಮ್ಮ ಕನ್ನಡದಲ್ಲೂ ಇದ್ದಾರೆ, ಹಾಗೆ ಪರಭಾಷೆಯಲ್ಲೂ ಇದ್ದಾರೆ ನಮ್ಮ ದಳಪತಿ ವಿಜಯ್ ಅವ್ರಿಗೆ. ಸೊ ಅವರು CM ಆದ ತಕ್ಷಣ ಒಂದಷ್ಟು ಚೇಂಜಸ್ಗಳಾಯಿತು, ಒಂದಷ್ಟು ಆಯಿತು. ಆದರೆ ಅವರ ಕೊನೆಯ ಸಿನಿಮಾ ಜನನಾಯಕನ್, ಆ ಸಿನಿಮಾ ಯಾಕೆ ರಿಲೀಸ್ ಆಗಿಲ್ಲ ಅಂತ ತುಂಬ ಜನ ಫ್ಯಾನ್ಸ್ ಆಗಿರ್ಬೋದು ಅಥವಾ ಅವ್ರನ್ನ ಫಾಲೋ ಅಪ್ ಮಾಡುವಂತಹ ಜನಗಳಾಗಿರ್ಬೋದು ಬೇಜಾರು ಮಾಡ್ಕೊಂಡ್ರು. ಸೊ ಏನು ರೀಸನ್ ಅನ್ನೋದನ್ನ ಕೂಡ ಈಗಾಗಲೇ ನಿಮ್ಗೆ ಹೇಳಿದೆ. ಸೆನ್ಸಾರ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಒಂದಷ್ಟು ಗ್ಲಿಮ್ಸ್ಗಳು ಸಿನಿಮಾದ ಬಗ್ಗೆ, ಸಿನಿಮಾದ ರಿಲೇಟೆಡ್ ಒಂದು ಗ್ಲಿಮ್ಸ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಕ್ಕೆ ಸ್ಟಾರ್ಟ್ ಆಯಿತು. ನಿಮಗೆ ಯಾವ ಗ್ಲಿಂಪ್ಗಳು ಸಿನಿಮಾದಲ್ಲಿತ್ತು ಅದೆಲ್ಲವೂ ಕೂಡ ಒಂದಷ್ಟು ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಕಾಣಿಸ್ತಾ ಹೋಯಿತು. ಇದು ಸಾಕಷ್ಟು ಅಭಿಮಾನಿಗಳಿಗೆ ಬೇಸರ ಕೊಡತ್ತಂತೂ. ಅಷ್ಟು ಕೋಟಿಗಟ್ಟಲೆ ಅಮೌಂಟ್ ಅನ್ನ ಹಾಕಿ ಸಿನಿಮಾವನ್ನ ಮಾಡಿರುವಂತಹ ಸಿನಿಮಾ ತಂಡಕ್ಕೂ ಕೂಡ ಬೇಜಾರಾಯ್ತು. ಸೊ ಇದರೆಲ್ಲ ನಡುವೆ ಇದನ್ನೆಲ್ಲ ಬದಿಗಿಟ್ರೆ ಸೆನ್ಸಾರ್ ಪ್ರಾಬ್ಲಮ್ ಕೂಡ ಆಯ್ತು ಈ ಸಿನಿಮಾಗೆ. ಸೊ ಆದ್ದರಿಂದ ಒಂದು 6-7 ತಿಂಗಳಿಂದ ಈ ಸಿನಿಮಾ ರಿಲೀಸ್ ಆಗಬೇಕಾಗಿದ್ದಂತೂ ಡಿಲೇ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಈಗ ನಿಮ್ಮೆದುರು ಸಿನಿಮಾ ಬಂದಿದೆ. ಫಸ್ಟ್ ಡೇ ಫಸ್ಟ್ ಶೋ, ಬೆಳಗ್ಗೆ ಮಾರ್ನಿಂಗ್ ಶೋ ಕೂಡ ಹೋಗಿ ಅಭಿಮಾನಿಗಳು ನೋಡಿ ಸಿನಿಮಾವನ್ನ ಸಾಕಷ್ಟು ಒಳ್ಳೆ ರೀತಿಯ ಪ್ರಶಂಸೆಯನ್ನು ಕೊಡ್ತಾ ಇದ್ದೀರಾ. ಹಾಗೆ ಒಂದಷ್ಟು ಲೂಪ್ ಹೋಲ್ಸ್ಗಳ ಕೂಡ ಹೇಳಿದ್ದೀರಾ. ಅದ್ರ ಬಗ್ಗೆ ನಾನು ಇವತ್ತು ಮಾತಾಡಕ್ಕೆ ಬಂದೆ. ಏನಪ್ಪಾ ಅಂದ್ರೆ, ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಕಟ್ ಮಾಡಿದ್ದೀರಾ ಅಥವಾ ಒಂದಷ್ಟು ಮ್ಯೂಟ್ ಆಗಿದೆ, ಏನೋ ಒಂದಷ್ಟು ವಿಚಾರಗಳು ಕೆಲವು ಅಭಿಮಾನಿಗಳಿಂದ ಬಂದಂಥದ್ದು ನಾವು ನೋಡಿದ್ದೀವಿ. ಈಗ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ರೆ, ಕೆಲವೊಂದಷ್ಟು ರಿವ್ಯೂಗಳನ್ನು ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಜನನಾಯಕನ್ ಸಿನಿಮಾ ಬಗ್ಗೆ ಏನೆಲ್ಲ ಮಾತನಾಡ್ತಿದ್ದಾರೆ ಅಂತ. ಕನ್ನಡ ಸಿನಿಮಾ ಬರ್ತಾ ಇದೆ, ಜೊತೆಗೆ ಪರಭಾಷೆಯ ಸಿನಿಮಾಗಳು ಕೂಡ ಬರ್ತಾ ಇದೆ. ನೀವು ಯಾಕೆ ಕನ್ನಡ ಸಿನಿಮಾವನ್ನ ನೋಡಿ ಅಥವಾ ಎಲ್ಲ ಸಿನಿಮಾಗಳನ್ನ ನೋಡಿ, ಆದರೆ ನಮ್ಮ ಕನ್ನಡ ಸಿನಿಮಾವನ್ನ ಎಲ್ಲೋ ಬಿಟ್ಕೊಡ್ತಿದ್ದೀರಾ ಅಂತ ಅನ್ಸುತ್ತೆ. ಸೊ ಕನ್ನಡ ಸಿನಿಮಾಗಳನ್ನು ಕೂಡ ನೋಡಿ, ಪರಭಾಷಿಗರ ಸಿನಿಮಾಗಳನ್ನು ಕೂಡ ನೋಡಿ, ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ನಮ್ಮ ಕನ್ನಡವನ್ನ ಎಲ್ಲೂ ಬಿಟ್ಕೊಡ್ಬೇಡಿ. ಸೊ ಜನನಾಯಕನ್ ನಿಮಗೆ ಹೇಗೆ ಅನಿಸ್ತು, ಯಾಕೆಷ್ಟು ಡಿಲೇ ಆಯಿತು, ಎಲ್ಲದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಕಟ್ ಮಾಡಬೇಡಿ. ಸೊ ಇನ್ನು ಇದೇ ರೀತಿ ವಿಡಿಯೋಗಳಿಗಾಗಿ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಸದಾ ನನ್ನ ಚಾನಲ್ನ ನೋಡ್ತಾ ಇರಿ, ಫಾಲೋ ಅಪ್ ಮಾಡ್ತಾ ಇರಿ.